ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಸರ್ಕಾರ ಈಗಾಗಲೇ ನೆಲಕಚ್ಚಿದೆ. ಬಿಜೆಪಿ ಆಡಳಿತಕ್ಕೆ ಬರ್ತಾ ಇದೆ ದೊಡ್ಡದಾದಂತಹ ಬೃಹತ್ತಾದಂತಹ ಬಹುಮತದೊಂದಿಗೆ. ಇದೇ ಹೊತ್ತಲ್ಲಿ ಬಂಗಾಳದಲ್ಲಿ ಬಾಂಬ್ಗಳು ಸ್ಫೋಟಗೊಂಡಿವೆ. ಅಷ್ಟೇ ಅಲ್ಲದೆ ಸುವೇಂದು ಅಧಿಕಾರಿ ಪ್ರತಿಪಕ್ಷ ನಾಯಕರಾಗಿ 5 ವರ್ಷದಿಂದ ಕೆಲಸ ಮಾಡಿದಂತು ಅವರ ಆಪ್ತ ಸಹಾಯಕರನ್ನ ಗುಂಡಿಟ್ಟು ಕೊಂದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಗಲಾಟೆಗಳಾಗ್ತಾ ಇದ್ದಾವೆ, ಘರ್ಷಣೆಗಳಾಗ್ತಾ ಇದ್ದಾವೆ, ಲಾಠಿ ಚಾರ್ಜ್, ಪ್ರತಿಭಟನೆಗಳಿಗಂತೂ ಲೆಕ್ಕಕ್ಕೆ ಇಲ್ಲ ಅಂತ ಹೇಳಿ ಆಗಿದೆ. ನಿನ್ನೆ ರಾತ್ರಿ 10:15 ಸಮಯದಲ್ಲಿ ಸಿಎಂ ರೇಸ್ನಲ್ಲಿರುವಂತಹ ಸುವೇಂದು ಅಧಿಕಾರಿ ಆಪ್ತ ಸಹಾಯಕರನ್ನ ಗುಂಡಿಟ್ಟು ಕೊಲೆ ಮಾಡಲಾಗಿದೆ. ಉತ್ತರ 24 ಪರಗಣ ಜಿಲ್ಲೆಯ ಮಧ್ಯಮ ಗ್ರಾಮದಲ್ಲಿ ಚಂದ್ರನಾಥ್ ರಥ್ ಅವರನ್ನು ಕೊಂದು ಹಾಕಿದ್ದಾರೆ. ಕೋಲ್ಕತ್ತಾದಿಂದ ಮನೆಗೆ ಸ್ಕಾರ್ಪಿಯೋ ಕಾರ್ನಲ್ಲಿ ಹೋಗ್ತಾ ಇದ್ದಾಗ ದುಷ್ಕರ್ಮಿಗಳು ಅವರ ಕಾರನ್ನು ಅಡ್ಡಗಟ್ಟಿ 6 ಸುತ್ತು ಗುಂಡು ಹಾರಿಸಿದ್ದಾರೆ. ಸುವೇಂದು ಆಪ್ತ ಚಂದ್ರನಾಥ್ ಅವರ ಎದೆಗೆ ಹೊಟ್ಟೆಗೆ 5 ಗುಂಡುಗಳು ಬಿದ್ದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸುವೇಂದು ಅಧಿಕಾರಿ ಅವರ ಆಪ್ತರನ್ನೇ ಶೂಟ್ ಮಾಡಿ ಸಾಯಿಸಿದ ಸುದ್ದಿ ರಾತ್ರಿಯೇ ಕಾಡ್ಗಿಚ್ಚಿನಂತೆ ಹರಡಿಕೊಳ್ತು. ಬಿಜೆಪಿ ಕಾರ್ಯಕರ್ತರೆಲ್ಲ ಬೀದಿಗಿಳಿದರು, ಆಸ್ಪತ್ರೆ ಮುಂದೆ ಜಮಾಯಿಸಿದ್ರು, ಟಿಎಂಸಿ ಅವರ ಕೈವಾಡ ಅಂತ ಪ್ರತಿಭಟನೆಯನ್ನು ಮಾಡಿದರು. ರಾತ್ರಿಯೇ ಸುವೇಂದು ಅಧಿಕಾರಿ ಆಸ್ಪತ್ರೆಗೆ ಬಂದರು. ಕಾರ್ಯಕರ್ತರನ್ನೆಲ್ಲ ಸಮಾಧಾನ ಮಾಡಿ ತನಿಖೆಗೆ ಸಹಕಾರ ಕೊಡೋಣ ಅಂತ ಹೇಳಿ ಸುಮ್ಮನಿರಿಸುವಂತಹ ಪ್ರಯತ್ನವನ್ನು ಸುವೇಂದು ಅಧಿಕಾರಿಯವರು ಮಾಡಿದರು. ಪಶ್ಚಿಮ ಬಂಗಾಳ ಪೊಲೀಸರು ಚಂದ್ರನಾಥ್ ರಥ್ ಅವರ ಹತ್ಯೆಯ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಚಂದ್ರನಾಥ್ ಮೃತದೇಹದ ಪೋಸ್ಟ್ಮಾರ್ಟಮ್ ಆಗಿದ್ದು 5 ಬುಲೆಟ್ಗಳು ಸಿಕ್ಕಿವೆ. ಚಂದ್ರನಾಥ್ ಶವವನ್ನು ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಗುಂಡು ಹಾರಿಸಿರ್ತಕ್ಕಂತಹ ಸ್ಥಳದಲ್ಲಿ ಎಫ್ಎಸ್ಎಲ್ ತಂಡ ಪರಿಶೀಲನೆಯನ್ನು ಮಾಡಿದೆ. ಹತ್ಯೆಯ ಬಳಿಕ ಆರೋಪಿಗಳು ಪರಾರಿಯಾಗುವುದಕ್ಕೆ ಬಳಸಿದ್ದಂತಹ ಕಾರನ್ನು ಸೀಸ್ ಮಾಡಲಾಗಿದ್ದು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸುವೇಂದು ಅಧಿಕಾರಿ ಆಪ್ತನ ಹತ್ಯೆಗೆ ಟಿಎಂಸಿಯವರದ್ದೇ ಮುಖ್ಯ ಪಾತ್ರ ಇದೆ ಅನ್ನುವಂತಹ ಆರೋಪ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ, ಚುನಾವಣಾ ಆಯೋಗವೇ ಹತ್ಯೆಗೆ ಹೊಣೆ ಹೊರಬೇಕು ಅಂತಿದ್ದಾರೆ ಅಖಿಲೇಶ್ ಯಾದವ್. रात को मर्डर करने के लिए एक ही वजह है, वो बीजेपी का शुभेंदु अधिकारी का एग्जीक्यूटिव असिस्टेंट है और शुभेंदु ने हाल ही जो चुनाव हुआ नतीजा आया भवानीपुर में ममता बनर्जी को हराया, यही कारण हो सकता है। आप ये सिक्योरिटी देने की जिम्मेदारी किसने ली थी? इलेक्शन कमीशन, देश के होम मिनिस्टर। तो उन्होंने तो ये कहा था कि हम लाखों सेंट्रल फोर्स भेजी है। सुनने में आया 3 लाख से ज्यादा यहाँ पर सेंट्रल फोर्स भेजी गई थी. ಬರೀ ಸುವೇಂದು ಆಪ್ತನ ಹತ್ಯೆ ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದ ಇನ್ನೂ 2 ಕಡೆಗಳಲ್ಲಿ ಇವತ್ತು ಬಾಂಬ್ಗಳು ಸ್ಫೋಟಗೊಂಡಿವೆ. ಚಂದ್ರನಾಥ್ ಹತ್ಯೆ ಬೆನ್ನಲ್ಲೇ ಪಾಣಿಹಟ್ಟಿಯಲ್ಲಿ ಬಾಂಬ್ ಸ್ಫೋಟವಾಗಿದೆ. ಆರ್ಜಿಕರ್ ಆಸ್ಪತ್ರೆಯ ವೈದ್ಯ ವಿದ್ಯಾರ್ಥಿನಿ, ಸಂತ್ರಸ್ತ ವೈದ್ಯ ವಿದ್ಯಾರ್ಥಿನಿಯ ತಾಯಿ, ಬಿಜೆಪಿಯ ನೂತನ ಶಾಸಕಿ ರತ್ನಾ ದೇಬನಾಥ್ ಅವರ ಮನೆ ಎದುರುಗಡೆನೇ ಸ್ಫೋಟಗೊಂಡಿದೆ. ಬಾಂಬ್ ಸ್ಫೋಟದಿಂದಾಗಿ 5 ಬಿಜೆಪಿ ಕಾರ್ಯಕರ್ತರಿಗೆ ಅಲ್ಲಿ ಗಾಯಗಳಾಗಿವೆ. ಇನ್ನು ಪಶ್ಚಿಮ ಬಂಗಾಳದ ಹೌರಾ, ಶಿವ್ಪುರದಲ್ಲಿ ಹಾಗೂ ಚೌರಬಸ್ತಿ ಈ ಪ್ರದೇಶಗಳಲ್ಲಿ ಬಾಂಬ್ ಸ್ಫೋಟಿಸಿದ್ದಾರೆ. ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾ ಮುಖ್ಯಸ್ಥ ಮನೋಜ್ ಖಾನ್ ಅವರ 5 ಆಪ್ತರಿಗೆ ಗಾಯಗಳಾಗಿವೆ. ಪೊಲೀಸರ ಪ್ರಕಾರ ಒಟ್ಟು 7 ಕಚ್ಚಾ ಬಾಂಬ್ಗಳನ್ನು ದುಷ್ಕರ್ಮಿಗಳು ಬಳಸಿದ್ದಾರೆ. रुको ना सर, इनका अबू कहाँ लेके गए सर? इनको कहाँ लेके गए सर? इनको